ಹಲೋ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರ ಪ್ರೀತಿಯ ಮಾಲಶಿವ ವ್ಲಾಗ್ಗೆ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗ್ ತುಂಬಾನೇ ಸ್ಪೆಷಲ್, ತುಂಬಾ ಭಾವನಾತ್ಮಕ ಮತ್ತು ನಮ್ಮ ಜೀವನದಲ್ಲಿ ಸದಾ ನೆನಪಿನಲ್ಲಿ ಉಳಿಯುವಂತಹ ಒಂದು ಅದ್ಭುತ ಸಂಜೆ ಅಂತ ಹೇಳ್ಬೋದು. ಇವತ್ತು ನಾವು ಬೆಂಗಳೂರಿನ ನಾಗರಬಾವಿ ಕಡೆ ಪ್ರಯಾಣ ಬೆಳೆಸಿದೆವು. ಸೊ ಯಾಕೆ ಅಂತ ಹೇಳಿದ್ರೆ, ನಮ್ಮ ಹಿತೈಷಿಗಳು ನಮಗೆ ತುಂಬಾ ಆತ್ಮೀಯರಾದ ದೇವಪ್ಪ ಸರ್ ಮತ್ತು ಅರ್ಚನಾ ಮ್ಯಾಮ್ ಅವರು ನಮ್ಮಿಬ್ಬರನ್ನ ಕೂಡ ಡಿನ್ನರ್ಗೆ ಪ್ರೀತಿಯಿಂದ ಆಹ್ವಾನ ಮಾಡಿದ್ರು. ನಿಜ ಹೇಳಬೇಕು ಅಂತ ಹೇಳಿದ್ರೆ, ಇದು ಕೇವಲ ಒಂದು ಡಿನ್ನರ್ ಇನ್ವಿಟೇಷನ್ ಅಲ್ಲ, ಇದು ಪ್ರೀತಿ, ಆಶೀರ್ವಾದ ಮತ್ತು ಆತ್ಮೀಯತೆಯ ಸಂಗಮ ಅಂತ ಹೇಳ್ಬೋದು. ಮನೇಲಿ ಫುಲ್ ರೆಡಿ ಆಗ್ತಾ ಇದ್ದಾರೆ. ಒಬ್ಬ ಮಿರರಲ್ಲಿ ಏನು ಕಾಣಂಗಿಲ್ಲ. ಸೊ ರೆಡಿ ಆಗ್ತಾ ಇದ್ದಾರೆ. ಎಲ್ಲಿಗೆ ಹೋಗಿ ರೆಡಿ ಆಗ್ತಿದ್ದಾರೆ ಗೊತ್ತಿಲ್ಲ. ಸೊ ನೋಡೋಣ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀರಾ ಮೇಡಮ್? ಸ್ವಲ್ಪ ಈ ಕಡೆ ನೋಡ್ತೀರಾ? ಸ್ವಲ್ಪ ಈ ಕಡೆ ನೋಡ್ತೀರಾ? ಸೊ ಎಲ್ಲಿಗೆ ಹೋಗಿ ರೆಡಿ ಆಗ್ತಿದ್ದಾರೆ ಅಂತ ನಮ್ಮ ಮನೇಲಿ ಕೇಳೋಣ. ಸ್ವಲ್ಪ ರೆಡಿ ಆದ್ರಾ? ರೆಡಿ ಆದಮೇಲೆ ಆಚೆ ಬರ್ತೀರಾ? ಡನ್. ಎಸ್, ನಮ್ಮ ಮನೇಲಿ ಫುಲ್ ರೆಡಿ ಆಗಿಬಿಟ್ಟಿದ್ದಾರೆ. ಎಲ್ಲಿಗೆ ಹೋಗ್ತಿದ್ದಾರೆ ಅಂತ ಗೊತ್ತಿಲ್ಲ, ಕೇಳಬೇಕು. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಹೋಗ್ತಿದೀವಿ ಅಂತ ಹೇಳಿದ್ರೆ, ಒಬ್ರು ಡಿನ್ನರಿಗೆ ಕರೆದಿದ್ದಾರೆ. ಸೊ ಹೋಟೆಲ್ಗೆ ಹೋಗ್ತೀವಿ. ಯಾವ ಹೋಟ್ಲ್ ಹೋಗ್ತಾರೋ ನಮಗೂ ಗೊತ್ತಿಲ್ಲ. ಹೋದ್ಮೇಲೆ ನಾವೇ ಹೇಳ್ತೀವಿ ಏನು ಹೇಗಿತ್ತು ಎಲ್ಲ ಅಂತ ಹೇಳಿ. ಎಸ್, ನಮ್ಮ ಮನೆಯವ್ರು ಹೆಂಗೆ ಕಾಣಿಸ್ತಿದ್ದಾರೆ ಅಂತ ತೋರಿಸ್ತೀನಿ. ನಾವೇನಪ್ಪ, ನಮ್ಮ ಮನೆಯವ್ರ ಮುಂದೆ ಏನಿಲ್ಲ. ನಮಗೆ ಏನಂದರೆ ನಾವಂದರೆ ಒಂದೇ ಜಾಕೆಟ್ ಒಂದು 10 ಸತಿ ಹಾಕ್ತೀವಿ. ಸೊ ಬಟ್ ಆದರೆ ಹೆಣ್ಮಕ್ಳು ಹಂಗಲ್ಲ, ಪಾಪ ಅವ್ರಿಗೆಲ್ಲ ವೆರೈಟಿ ಬೇಕು. ಸೊ ಒಂದು ಫಂಕ್ಷನ್ಗೆ ಹೋದರೆ ಒಂದು ಬೇರೆ ಥರ ಬಟ್ಟೆ ಬೇಕು. ಬಟ್ ನಾವು ಹಂಗಲ್ಲ, ಒಂದೇ ಟಿ ಶರ್ಟ್ ಮೇಲೆ ಒಂದೇ ಪ್ಯಾಂಟ್ ಮೇಲೆ ಒಂದು 10 ಫಂಕ್ಷನ್ ಮುಗಿಸ್ಕೊಂಡ್ಬಿಡ್ತೀವಿ. ಎಸ್ ಸರ್ ನೋ? ಓಕೆನಾ? ಅದಕ್ಕೆ ಗಂಡ್ಮಕ್ಳು ಸೆಲ್ಫಿ ಎಲ್ಲ ಎಸ್ ಹೇಗೆ ಕಾಣ್ತಾ ಇದ್ವಿ. ಆ್ಯಕ್ಚುಲಿ ಇದು ನಾನು ಆಲ್ರೆಡಿ ಒಂದು ಸತಿ ಹಾಕ್ಕೊಂಡಿದ್ದೀನಿ, ತುಂಬ ವೀಡಿಯೋಗಳಲ್ಲಿದೆ. ಬಟ್ ಆದರೂ ಕೂಡ ನಾವು ಹೊಸದನ್ನು ಪರ್ಚೇಸ್ ಮಾಡೋಕ್ಕಾಗಲ್ಲ. ಯಾಕಂದರೆ ನಾವು ಗಂಡು ಮಕ್ಕಳು ಯಾವಾಗಲೂ ಒಂದು ಸತಿ ಅಷ್ಟೇ ಹಾಕ್ಕೊಳ್ಳೋದು. ಒಂದು ಸತಿ ಹಾಕೊಂಡ್ಮೇಲೆ ಮತ್ತೆ ಇನ್ನೊಂದು ಸತಿ ಹಾಕ್ಕೊಳ್ಳೋಕ್ಕೆ ಮತ್ತೆ ಹಾಕ್ತಾ ಇರ್ತೀವಿ. ನಮಗೆ ಆ ಥರ ಏನಿಲ್ಲ. ಸೊ ನಾವು ಎಲ್ಲ ಎಸ್ ಮೇಡಮ್, ಟೈಮ್ ಆಯ್ತು. ನಾನು ಲೈಟ್ ಆಫ್ ಮಾಡ್ತೀರಲ್ಲ. ಸೊ ಮತ್ತೆ ಭೇಟಿ ಆಗುವ. ಬಾಯ್. ಸೊ ಬಾಯ್, ಟೇಕ್ ಕೇರ್. ತಗೋಬೋದಾ ಮ್ಯಾಮ್? ತಗೊಳ್ಳಿ ಸರ್, ಅದಕ್ಕೆ ಇಲ್ಲ, ಕೆಲವೊಂದು ಸತಿ ಒಳ್ಳೇದು ಮಾಡಲಿ. ಮಲ್ಗೆ ಹೂ ಸಿಗ್ಲೇ ಇಲ್ಲ ಅಲ್ಲ. ಮಲ್ಗೆ ಹೂವು ಇದು ಮಾಡಿದೆ, ಒಂದು ಮೊಳ ಎಲ್ಲ ಹುಡುಕ್ತೆ ಸಿಗ್ಲೇ ಇಲ್ಲ. ಏನು ಇದು ಸಾರಿ ನಿಮ್ಗೆ ಇಷ್ಟ ಆಗುತ್ತೋ ಏನೋ ಗೊತ್ತಿಲ್ಲ, ನಂಗೆ ಇಷ್ಟ ಆಗಿದೆ ತುಂಬ. Hi Pari, you also join? No, you also join? You are not joining? ಕಂಗ್ರ್ಯಾಚುಲೇಷನ್ಸ್, ನಮಗೆ ತುಂಬ ಖುಷಿ ಆಯ್ತು ಸರ್. ಒಳ್ಳೇದಾಗಬೇಕು, ಲೇಟ್ ಮಾಡೋದು ಬೇಡ ಅಂತ. ಸರ್ ಜೊತೆಗೆ ಸರ್ ನೀವು ಹೋಗಿ ಸರ್, ನೀವು ಅಲ್ಲ ನೀವು ಬನ್ನಿ ಸರ್. ಅವ್ರು ತೆಗಿತಾರೆ. ನಾನು ಇರಲಿ ಬಿಡಿ. ಕ್ಲಬ್ಗೆ ಹೋಗೋ ಮುಂಚೆ ಮೊದಲು ಅವ್ರ ಮನೆಗೆ ಹೋಗಿದ್ವಿ. ಮನೆಗೆ ಹೋದ ತಕ್ಷಣವೇ ಒಂದು ಸುಂದರ ಸರ್ಪ್ರೈಸ್ ಅನ್ನಿಸ್ತು ನನಗೆ. ನಾನು ಅಷ್ಟೇ ಭಾವುಕಳಾದೆ, ಯಾಕಂದರೆ ಅವರು ನನಗೆ ಕುಂಕುಮ, ಅರಿಶಿನ, ಫಲಹಾರ, ಡ್ರೈ ಫ್ರೂಟ್ಸ್ ಮತ್ತು ಒಂದು ಬ್ಯೂಟಿಫುಲ್ ಸ್ಯಾರಿ ಕೂಡ ನೀಡಿ ಆಶೀರ್ವದಿಸಿದರು. ನನ್ನ ಜೀವನದ ಈ ಹೊಸ ಹಂತದಲ್ಲಿ ನಾನು ಕನ್ಸೀವ್ ಆದ ನಂತರ ಸಿಕ್ಕ ಮೊದಲ ಆಶೀರ್ವಾದ ಇದು. ಈ ಕ್ಷಣ, ಈ ಪ್ರೀತಿ, ಈ ಆಶೀರ್ವಾದ ನಿಜವಾಗಿಯೂ ನನಗೆ ನನ್ನ ಜೀವನದಲ್ಲಿ ಎಂದಿಗೂ ಮರೆಯಲಾಗದ ನೆನಪು ಅಂತ ಅನಿಸುತ್ತೆ. ಈ ಕ್ಷಣದಲ್ಲಿ ಕಣ್ಣಲ್ಲಿ ನೀರು ಕೂಡ ಬಂತು, ಮನಸ್ಸಿನಲ್ಲಿ ತುಂಬ ಸಂತೋಷ ಆಗ್ತಿತ್ತು, ಹೃದಯದಲ್ಲಿ ಕೃತಜ್ಞತೆ ಭಾವನೆ ಕೂಡ ಮೂಡಿ ಬರ್ತಿತ್ತು. ಎಸ್, ಇದಾದ ನಂತರ ನಾವು ಬೆಂಗಳೂರಿನ ಪ್ರಸಿದ್ಧ ಕಿಂಗ್ಸ್ ಕ್ಲಬ್ಗೆ ಹೊರಟ್ವಿ. ಸೊ ಕಿಂಗ್ಸ್ ಕ್ಲಬ್ ಬಗ್ಗೆ ಹೇಳಬೇಕಂದ್ರೆ, ಇದು ಬೆಂಗಳೂರಿನ ಅತ್ಯಂತ ಸುಂದರ ಮತ್ತು ಪ್ರೀಮಿಯಂ ಕ್ಲಬ್ಗಳಲ್ಲಿ ಒಂದು ಅಂತ ಹೇಳ್ಬೋದು. ಇಲ್ಲಿ ಅದ್ಭುತ ಆಂಬಿಯನ್ಸು, ಫ್ಯಾಮಿಲಿ ಡೈನಿಂಗ್ ಏರಿಯಾ, ಪಾರ್ಟಿ ಹಾಲ್ಸ್, ಸ್ಪೋರ್ಟ್ಸ್ ಫೆಸಿಲಿಟಿ, ಸ್ವಿಮ್ಮಿಂಗ್ ಪೂಲ್, ಇಂಡೋರ್ ಗೇಮ್ಸ್, ಔಟ್ಡೋರ್ ಆ್ಯಕ್ಟಿವಿಟೀಸ್, ಬ್ಯೂಟಿಫುಲ್ ಲೈಟಿಂಗ್ಸ್ ಎಲ್ಲವೂ ಕೂಡ ತುಂಬ ಕ್ಲಾಸಿ ಆಗಿತ್ತು. ಪ್ರತಿಯೊಂದು ಕಾರ್ನರ್ ಕೂಡ ನೋಡಲಿಕ್ಕೆ ಮನಸ್ಸಿಗೆ ತುಂಬ ಹಬ್ಬದ ವಾತಾವರಣ ಅನ್ನಿಸ್ತಾ ಇತ್ತು. ನಾವು ಸುಮಾರು ರಾತ್ರಿ 8:30 ಅಲ್ಲಿಗೆ ತಲುಪಿದ್ವು. ಬಟ್ ಮಾತು, ನಗು, ನೆನಪುಗಳ ನಡುವೆ ಸಮಯ ಹೇಗೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. 12:30 ಆಗೋಯ್ತು ನಾವು ಮುಗಿಸ್ಕೊಂಡು ವಾಪಸ್ ಬರೋಷ್ಟೊತ್ತಿಗೆ. ಸೊ Say hi. Slowly.
ಎಸ್ ಹೋಗಿ ಹೋಗಿ ಮನೆಯವರೇ ಹೋಗಿ ಹೋಗಿರಾ ಕಿಂಗ್ಸ್ ಕ್ಲಬ್ಬಲ್ಲಿದ್ದೀವಿ. ಮೊದಲು ರುಚಿಕರವಾದ ಸ್ಟಾರ್ಟರ್ಸ್ ಜೊತೆಗೆ ನಮ್ಮ ಡಿನ್ನರ್ ಆರಂಭ ಆಯಿತು. ಒಂದಕ್ಕಿಂತ ಒಂದು ವೆರೈಟಿ ಐಟಮ್ಸು, ಸೂಪು, ಸ್ಟಾರ್ಟರ್ಸ್, ಸ್ನ್ಯಾಕ್ಸ್, ನಂತರ ಮೇನ್ ಕೋರ್ಸ್ ಎಲ್ಲನೂ ಕೂಡ ತಿಂದು ತೆಗೆದಾಯಿತು. ಅಯ್ಯೋ, ಊಟದ ರುಚಿ ಹೇಳೋದಕ್ಕೆ ಮಾತೇ ಸಾಲಲ್ಲ. ಅನ್ನ, ಕರಿ, ಚಪಾತಿ, ರೋಟಿ, ವೆರೈಟೀಸ್, ಸ್ವೀಟ್ಸ್, ದೆನ್ ಐಸ್ ಕ್ರೀಮ್ ಎಲ್ಲವೂ ಕೂಡ ಅದ್ಭುತವಾಗಿತ್ತು. ಊಟಕ್ಕಿಂತಲೂ ಅಮೂಲ್ಯವಾದದ್ದು ಅವರ ಜೊತೆಗೆ ಕಳೆದಂಥ ಸಮಯ. ಸರ್ ಮತ್ತು ಮ್ಯಾಮ್ ತಮ್ಮ ಜೀವನದ ಅನುಭವಗಳನ್ನು, ಹೋರಾಟಗಳನ್ನು, ಯಶಸ್ಸಿನ ಕಥೆಗಳನ್ನು ನಮ್ಮ ಜೊತೆ ಹಂಚ್ಕೊಂಡ್ರು. ಅವರ ಮಾತುಗಳನ್ನು ಕೇಳ್ತಾ ಜೀವನದ ಬಗ್ಗೆ ತುಂಬ ವಿಷಯಗಳನ್ನು ಕಲ್ತ್ಕೊಂಡೆ ನಾನು. ಅವರ ಪ್ರತಿಯೊಂದು ಮಾತು ನನಗೆ ತುಂಬ ಹೊಸ ಹೊಸ ಉತ್ಸಾಹ ಅನ್ನಿಸ್ತಾ ಇತ್ತು, ಹೊಸ ಆತ್ಮವಿಶ್ವಾಸ ಮೂಡಿಬರಿಸ್ತಾ ಇತ್ತು, ಹೊಸ ಮೋಟಿವೇಶನ್ ಕೂಡ ಕೊಡ್ತು ನನಗೆ. ಹೀಗೆ ಮಾತಾಡ್ತಾ ನಗ್ತಾ ನೆನಪುಗಳನ್ನು ಕಟ್ಕೊಳ್ತಾ ಇದ್ದಾಗ ರಾತ್ರಿ 8:30ಕ್ಕೆ ಶುರುವಾದ ನಮ್ಮ ಭೇಟಿ 12 ಗಂಟೆ ಆಯಿತು ಅನ್ನೋದೇ ಗೊತ್ತಾಗಲಿಲ್ಲ. ಕೆಲವು ಕ್ಷಣಗಳು ಕೇವಲ ಸಮಯ ಅಲ್ಲ, ಜೀವನ ಪೂರ್ತಿ ಉಳಿಯುವಂತಹ ನೆನಪುಗಳು. ಇವತ್ತಿನ ದಿನ ಅಂಥ ಒಂದು ಅದ್ಭುತ ದಿನ ಅಂತ ಹೇಳ್ಬೋದು. ಮನುಷ್ಯರನ್ನು ಒಳ್ಳೆಯ ರೀತಿಯಲ್ಲಿ ಕಾಣುವುದು ಕೂಡ ತುಂಬ ಮುಖ್ಯ ಆಗುತ್ತೆ. ಜೀವನದಲ್ಲಿ ಹಣ, ಹುದ್ದೆ, ಹೆಸರು ಇವೆಲ್ಲವೂ ಒಂದು ಮಟ್ಟಿಗೆ ಮಾತ್ರ ನಮ್ಮ ಜೊತೆ ಇರುತ್ತೆ. ಆದರೆ ನಾವು ಮನುಷ್ಯರನ್ನು ಹೇಗೆ ನಡೆಸ್ಕೊಳ್ತೀವಿ ಎಂಬುದು ಮಾತ್ರ ಅವರಿಗೆ ಹೃದಯದಲ್ಲಿ ಸದಾ ಉಳಿಯುವಂಥದ್ದು. ಒಬ್ಬ ವ್ಯಕ್ತಿಗೆ ಕೊಡುವ ಅತ್ಯಂತ ದೊಡ್ಡ ಉಡುಗೊರೆ ಅಂತ ಹೇಳಿದ್ರೆ ನಮ್ಮ ಸಮಯ, ಗೌರವ ಮತ್ತು ನಿಜವಾದ ಪ್ರೀತಿ. ಮಾತಿನಲ್ಲಿ ಸಿಹಿ ಇದ್ರೆ ಸಂಬಂಧಗಳು ಗಟ್ಟಿಯಾಗ್ತವೆ, ಮನಸ್ಸಿನಲ್ಲಿ ಪ್ರೀತಿ ಇದ್ರೆ ಆ ಸಂಬಂಧಗಳು ಜೀವನ ಪೂರ್ತಿ ಉಳಿಯುತ್ತವೆ ಅಂತ ಹೇಳಿ ಮನುಷ್ಯರನ್ನ ಗೌರವದಿಂದ ಕಾಣುವುದು ಒಂದು ಸಂಸ್ಕೃತಿ, ಪ್ರೀತಿಯಿಂದ ಮಾತನಾಡುವುದು ಒಂದು ಕಲೆ, ಸಮಯ ಕೊಡುವುದು ಒಂದು ದೊಡ್ಡ ಉಡುಗೊರೆ ಅಂತ ನನಗೆ ಅನಿಸುತ್ತೆ. ಒಳ್ಳೆಯ ಮನುಷ್ಯರ ಜೊತೆ ಕಳೆದ ಕೆಲವು ಗಂಟೆಗಳು ಕೆಲವೊಮ್ಮೆ ಹಲವಾರು ವರ್ಷಗಳ ಅನುಭವವನ್ನು ಕೂಡ ಕಲಿಸ್ಬಿಡುತ್ತೆ. ಇವತ್ತು ನನಗೆ ಅನಿಸಿದ್ದು ಒಂದು ಸತ್ಯ ಏನಂತ ಹೇಳಿದ್ರೆ, ಒಳ್ಳೆ ಮನುಷ್ಯರು ಸಿಕ್ಕರೆ ಜೀವನ ಇನ್ನೂ ಸುಂದರವಾಗಿರುತ್ತೆ. ಅವರ ಮನೆಗೆ ಹೋದ ಕ್ಷಣದಿಂದ ವಾಪಸ್ ಬರುವ ತನಕ ಪ್ರತಿ ಕ್ಷಣವೂ ನಾವು ಅತಿಥಿಗಳಂತೆ ಅಲ್ಲ, ಮನೆಯವರಂತೆ ಅನುಭವಿಸಿದ್ವಿ. ಎಸ್, ತುಂಬ ಲೇಟ್ ಆಯಿತು ಅಂತ ನಮಗೆ ಮನೆಗೂ ಕೂಡ ಡ್ರಾಪ್ ಮಾಡಿದ್ರು. ತುಂಬ ಖುಷಿ ಆಯಿತು. ನಿಜವಾಗ್ಲೂ ಇವರೆಲ್ಲ ಇದನ್ನು ನಮಗೆ ಮಾಡಿದರು ಅಂತ ನಾವು ಹೊಗಳ್ತಾ ಇಲ್ಲ. ಇವರ ವ್ಯಕ್ತಿತ್ವಕ್ಕೆ ನಾವು ಹ್ಯಾಟ್ಸ್ ಆಫ್. ಯಾವಾಗಲೂ ಇಂಥ ಸಂಬಂಧಗಳೇ ಜೀವನವನ್ನು ಶ್ರೀಮಂತವಾಗಿಸೋದು, ನೆನಪುಗಳನ್ನು ಅಮೂಲ್ಯವಾಗಿಗೊಳಿಸೋದು. ಎಸ್, ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮಾಲಾ ಶಿವ ವ್ಲಾಗ್. ಸೊ ನಾವು ಹೋಗುವಾಗ ನಿಮಗೆ ಹೇಳಿದ್ವಿ ಒಂದು ಡಿನ್ನರಿಗೆ ಇನ್ವೈಟ್ ಮಾಡಿದ್ದಾರೆ ಅಂತ ಹೇಳಿ. ಸೊ ನಾವು ಹೋಗಿದ್ದು ಕಿಂಗ್ಸ್ ಕ್ಲಬ್ಗೆ. ನಮಗೂ ಕೂಡ ಯಾವ ಹೋಟೆಲ್ ಅಂತ ಗೊತ್ತಿರಲಿಲ್ಲ. ಸೊ ಕಿಂಗ್ಸ್ ಕ್ಲಬ್ಬಿಗೆ ಹೋಗಿದ್ದು ಊಟಕ್ಕೆ. ತುಂಬ ಮೆಮೊರಬಲ್ ಆಗಿತ್ತು. ಸೊ ನಮ್ಮ ಮನೆಯವರು ಅವರ ಮಗನಿಗೆ ಕ್ಲಾಸ್ನ ತಗೊಳ್ತಾ ಇದ್ರು ಸಪ್ರೇಟಾಗಿ. ಸೊ ಹಾಗಾಗಿ ಅವರು ಯಶ್ರಾಜ್ ಅಂತ ಹೇಳಿ 97% ತೆಗ್ದಿದ್ದಕ್ಕೆ ಆ ಒಂದು ಗ್ರ್ಯಾಟಿಟ್ಯೂಡ್ಗೆ ನಮಗೆ ಇನ್ವೈಟ್ ಮಾಡಿದರು ಊಟಕ್ಕೆ. ಜೊತೆಗೆ ನಾನು ಕೂಡ ಕನಸಿದ್ದೀನಿ ಅಂತ ಗೊತ್ತಾಗಿ ನನಗೆ ಇಷ್ಟೆಲ್ಲ ಗಿಫ್ಟ್ಸ್ಗಳನ್ನೆಲ್ಲ ಕೊಟ್ಟು, ನನಗೆ ಕುಂಕುಮ ಎಲ್ಲ ಕೊಟ್ಟು ಊಟಕ್ಕೆ ಕಿಂಗ್ಸ್ ಕ್ಲಬ್ಬಿಗೆ ಕರ್ಕೊಂಡೋಗಿ ಊಟ ಮುಗಿಸ್ಕೊಂಡು ಪಾರ್ಟಿ ಮುಗಿಸ್ಕೊಂಡು ಜಸ್ಟ್ ಇವಾಗ ಬಂದ್ವಿ. ಸೊ ಈ ಖುಷಿನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ನಮ್ಮವರೇ ನಮಗೆ ಫೋನ್ ಮಾಡ್ತಿರಲ್ಲ, ನಮ್ಮವರೇ ನಮಗೆ ಕರೆದು ಮಾತಾಡಿಸ್ತಿರಲ್ಲ. ಸೊ ಆ ಥರ ಇಲ್ಲ ಅಂದರೆ ದೇವ್ರು ಯಾರನ್ನೋ ಒಬ್ಬರು ಸೃಷ್ಟಿ ಮಾಡ್ತಾರೆ ನಮ್ಮನ್ನು ಖುಷಿ ಪಡಿಸ್ಲಿಕ್ಕೆ ಅಂತ. ಇದು ಒಂದು ರೀಸನ್ ಆಗಿರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಮುಖಾಂತರ ನಾನು ದೇವಪ್ಪ ಸರ್ಗೆ ಮತ್ತು ಅರ್ಚನಾ ಮ್ಯಾಮ್ಗೆ ತುಂಬ ಹೃದಯದ ಧನ್ಯವಾದ ಹೇಳ್ಕೊಳ್ತೀನಿ. ಎಷ್ಟು ಕೃತಜ್ಞತೆ ಆದರೂ ಕೂಡ ಸಾಲದು. ನನ್ನ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಫಸ್ಟ್ ಮೆಮೊರಬಲ್ ಮೂಮೆಂಟ್ ಇದಾಗಿರುತ್ತೆ. ಖಂಡಿತವಾಗ್ಲೂ ನಾನು ಲೈಫ್ ಲಾಂಗ್ ಮರೆಯೋಕ್ಕಾಗಲ್ಲ. ಥ್ಯಾಂಕ್ ಯು ಸೋ ಮಚ್. ಸೊ ಏನೆಲ್ಲ ಗಿಫ್ಟ್ಸ್ ಕೊಟ್ಟರು ಅಂತ ನಾನು ಕೂಡ ನಿಮಗೆ ತೋರಿಸ್ತೀನಿ. ಒಂದು ಬ್ಯೂಟಿಫುಲ್ ಆಗಿರೋ ಸ್ಯಾರಿನ ನನಗೆ ಗಿಫ್ಟ್ ಮಾಡಿದ್ದಾರೆ. ಅದು ಸೋಚ್ ಕಂಪನಿದು, ಸೋಚ್ ಬ್ರ್ಯಾಂಡ್ದು. ಸೊ ಸ್ಯಾರಿ ಮಾತ್ರ ಸಖತ್ ಫೇರ್ ಆಗಿದೆ, ತುಂಬ ಹೈ ಲುಕ್ ಅಲ್ಲಿದೆ. ನನಗೆ ಕಲರ್ ಮಾತ್ರ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ಸೊ ಇದನ್ನು ನಾನು ಸ್ಟಿಚ್ ಮಾಡಿಸ್ಕೊಂಡು ಹಾಕ್ಕೊಂಡು ಸೊ ಅವರಿಗೂ ಕೂಡ ಕಳಿಸ್ತೀನಿ ಫೋಟೋಸ್. ತುಂಬ ಖುಷಿ ಪಡ್ತಾರೆ. ಥ್ಯಾಂಕ್ ಯು ವೆರಿ ಮಚ್. ಇದ್ರ ಜೊತೆಗೆ ನನಗೆ ಮೇಯ್ನಾಗಿ ಆ ಸ್ಯಾರಿಗಿಂತ ಇದೆಲ್ಲ ಥರ ಹೆಣ್ಮಕ್ಳಿಗೆ ಇದೇ ಶೋಭೆ ಅಲ್ವಾ. ಕುಂಕುಮ, ಹೂವು, ಬಾಳೆಹಣ್ಣು, ಎಲೆ ಅಡಿಕೆ, ಕಾಯಿ, ಬೆಲ್ಲ. ಅಂದರೆ ನನಗೆ ಆ್ಯಕ್ಚುಲಿ ಸೀಮಂತ ಏನೂ ಇಲ್ಲ. ದಿಸ್ ಈಸ್ ಮೈ 3rd ಮಂತ್. ಬಟ್ ಇದಿಷ್ಟು ನನಗೆ ಫಸ್ಟ್ ಮೆಮೊರಬಲ್ ಆಗಿ ಬಂದಿರೋವಂಥದ್ದು. ನನ್ನ ಮಗು ತುಂಬ ಖುಷಿಪಟ್ಟಿರುತ್ತೆ ಅಂತ ನನಗೂ ಕೂಡ ಅನಿಸುತ್ತೆ, ಬಿಕಾಸ್ ನಾನು ಅಷ್ಟು ಖುಷಿಪಟ್ಟಿದ್ದೀನಿ. ಆ ಜೊತೆಗೆ ಈ ಒಂದು ಬಾಕ್ಸಲ್ಲಿ ಡ್ರೈ ಫ್ರೂಟ್ ಹೌಸ್ ಅಂತ ಇದೆ.
ಸೊ ನೋಡೋಣ ಏನೆಲ್ಲ ಇದೆ ಅಂತ ಹೇಳಿ. ಇದೆಲ್ಲ ಇಷ್ಟೊಂದು ಎಲ್ಲ ಮಾಡಿಬಿಟ್ಟಿದ್ದಾರಪ್ಪ ಇವರು ನಮಗೆ. ಸ್ಟೈಲ್ ಓಪನ್ ಇಟ್. ಡ್ರೈ ಫ್ರೂಟ್ಸ್ ಚಿಕ್ಕ ಚಿಕ್ಕ ಬಾಕ್ಸ್ ತರೋಗೋದೇ ಕಷ್ಟ ಅಂತ ದೊಡ್ಡ ಬಾಕ್ಸಲ್ಲಿ ನನಗೆ ಫುಲ್ ಡ್ರೈ ಫ್ರೂಟ್ಸ್ ದೊಡ್ಡ ಬಾಕ್ಸ್ನ ಕೊಟ್ಬಿಟ್ಟಿದ್ದಾರೆ. ಓ ಮೈ ಗಾಡ್. ಓಕೆ, ಸೊ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಮೂಲಕ ಒಂದು ಪುಟ್ಟ ಕಿವಿ ಮಾತು. ಜೀವನದಲ್ಲಿ ಒಳ್ಳೆಯ ಮನಸ್ಥಿತಿಯ ಮನುಷ್ಯರು ಸಿಕ್ಕರೆ ಅವರನ್ನು ಎಂದಿಗೂ ಕೂಡ ಕಳೆದುಕೊಳ್ಬೇಡಿ. ಯಾಕಂದರೆ ಅವರು ಕೇವಲ ವ್ಯಕ್ತಿಗಳಲ್ಲ, ದೇವರು ಕೊಟ್ಟ ಅಮೂಲ್ಯ ಆಶೀರ್ವಾದ ಅಂತ ತಿಳ್ಕೊಂಡು ಅವರ ಸಂಬಂಧವನ್ನು ಗಟ್ಟಿಯಾಗಿ ಇರಿಸ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಇಂದಿನ ಕಾಲದಲ್ಲಿ ಎಲ್ಲವನ್ನು ಕೂಡ ಹಣದಿಂದ ಪಡೆಯಬಹುದು, ಆದರೆ ಒಳ್ಳೆಯ ಮನಸ್ಸಿನ ಮನುಷ್ಯರನ್ನ ಪಡೆಯುವುದಿದೆಯಲ್ಲ ತುಂಬಾನೇ ಅಪರೂಪ. ಇದಾಗಿತ್ತು ಇವತ್ತಿನ ವ್ಲಾಗ್. ಇವತ್ತು ಮಾತ್ರ ಸಿಕ್ಕಾಪಟ್ಟೆ ಮೆಮೊರಬಲ್. ನಾನು ಹೇಳಿದಾಗೆ ತುಂಬ ಖುಷಿಯಾಗಿರುವಂಥ ದಿನ. ನನ್ನ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ತುಂಬ ಮೆಮೊರಬಲ್, ಇನಿಷಿಯಲ್ ಮೆಮೊರಬಲ್ ಅಂತಂದರೆ ಈ ವಿಡಿಯೋ ಆಗಿರುತ್ತೆ. ಸೊ ತುಂಬ ಖುಷಿಯಾಗಿದೆ, ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಮನೆಯವ್ರು ಮಾತಾಡ್ತಾರೆ. ನಿಮಗೆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು, ಎಷ್ಟು ಖುಷಿ ಆಯಿತು? ಅದು ಅನ್ಎಕ್ಸ್ಪೆಕ್ಟೆಡ್. ಸೊ ಏನಂದರೆ ಅವರು ತುಂಬ ಒಳ್ಳೆ ವ್ಯಕ್ತಿ. ನಾನು ತುಂಬ 5 ವರ್ಷದಿಂದ ನೋಡ್ತಾ ಇದ್ದೀನಿ. ಸೊ ಏನಂದರೆ ತುಂಬ ಖುಷಿ ಆಯಿತು. ಅವರು ಮಾಡಿದ್ದು ಟ್ರೀಟ್ ಇರ್ಬೋದು, ಅವರು ಅನ್ಎಕ್ಸ್ಪೆಕ್ಟೆಡ್, ನಾವೇನು ಅಂದ್ಕೊಂಡಿಲ್ಲ. ಮನೆ ಕರೆದಿದ್ರು ಅವರು, ಅಂದರೆ ಒಂದು ಕಡೆ ಊಟಕ್ಕೆ ಹೋಗೋಣ ಅಂತ ಕರೆದಿದ್ರು. ಯಾಕಂದರೆ ನನ್ನ ಪ್ರೊಫೆಷನ್ ಟೀಚಿಂಗ್ ಅಲ್ವಾ, ಅವ್ರ ಮಗನ ನಾನು ಹೇಳ್ಕೊಡ್ತಾ ಇದ್ದೆ. ಸೊ ಎಲ್ರಿಗೂ ಹೇಳ್ಕೊಡಿನಿ ತುಂಬ ಜನಕ್ಕೆ. ಬಟ್ ಆದರೆ ಅವರು ಮಾಡಿದ ರೀತಿ ಟ್ರೀಟ್ ಇರ್ಬೋದು, ಒಂದು ಗ್ರ್ಯಾಟಿಟ್ಯೂಡ್ ಇರ್ಬೋದು, ತುಂಬ ಖುಷಿ ಆಯಿತು. ತುಂಬ ಹಂಬಲ್ ನೇಚರ್ ಅವರು. ತುಂಬ ಖುಷಿ ಆಯಿತು. ಯಾಕಂದರೆ ನಾನು ಯಾವತ್ತೂ ಅವ್ರನ್ನ ನಾನು ಟೀಚರ್ ಅಂತ ಟ್ರೀಟ್ ಮಾಡಿದೆ. ಅವರು ನನಗೆ ತುಂಬ ಯಾವಾಗಲೂ ಕೂಡ ಫಸ್ಟಿಂದ ಪರಿಚಯ ಇರೋದ್ರಿಂದ ತುಂಬ ಅಂದರೆ ನನಗೆ ಟ್ರೀಟ್ ಮಾಡೋದು ಓಕೆ. ನಮ್ಮ ಮನೆಯವ್ರು ಕರೆದು ಅವ್ರಿಗೆಲ್ಲ ಸ್ಯಾರಿ ಎಲ್ಲ ಕೊಟ್ಟು ಸೊ ನಮಗೆಲ್ಲ ಊಟಕ್ಕೆ ಕರ್ಕೊಂಡು ಹೋಗಿ ಸೊ ತುಂಬ ಚೆನ್ನಾಗಿ ನೋಡ್ಕೊಂಡು. ಡೇ 1 ಇಂದ ಹೇಗಿದ್ರು ನಮ್ಮ ಮನೆಯವ್ರು ಯಾವಾಗಲೂ ಹೇಳ್ತಾ ಇದ್ರು, ಡೇ 1 ಇಂದ ಯಾವ ಥರ ಇದ್ರು ಅಂಟಿಲ್ ಅವ್ರ ಎಕ್ಸಾಮ್ ಮುಗಿಸಿ ರಿಸಲ್ಟ್ ಬಂದ ಮೇಲೂ ಕೂಡ ಈಗಲೂ ಕೂಡ ಆ ಮನಸ್ಥಿತಿ, ಆ ಗ್ರ್ಯಾಟಿಟ್ಯೂಡ್ನೆಸ್ ನಮಗೂ ಈಗ ಪ್ರೌಡ್ ಫೀಲ್ ಆಗುತ್ತೆ. ನಮ್ಮ ಪ್ರೊಫೆಷನ್ಗೆ ಒಂದು ಸಾರ್ಥಕತೆ ಬಂತು ಅಂತ ನಂಗೆ ಇವತ್ತು ಫೀಲ್ ಆಗ್ತಾ ಇದೆ ನಿಜವಾಗ್ಲೂ. ಅದೇ ತುಂಬ ಜನ ಸ್ಟೂಡೆಂಟ್ಸ್ಗೆ ಟೀಚ್ ಮಾಡಿದ್ವಿ. ಬಟ್ ಆದರೆ ಎಸ್ಪೆಷಲಿ ಅವನ ಹೆಸರು ಯಶ್ರಾಜ್ ಅಂತ ನನ್ನ ಸ್ಟೂಡೆಂಟ್ ಹೆಸರು. ಮುನ್ನ ಅಂತ ಕರೀತಾರೆ ಎಲ್ಲರೂ ಮನೆಯಲ್ಲಿ. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ದೇವಪ್ಪ ಸರ್ ಆ್ಯಂಡ್ ಅರ್ಚನಾ ಮೇಡಮ್ ಅವ್ರಿಗೆ. ಎಸ್ಪೆಷಲಿ ನನ್ನ ಸ್ಟೂಡೆಂಟ್ ಮುನ್ನ ಆ್ಯಂಡ್ ನಮ್ಮ ಪುಟ್ಟ ಪಾಪು ಇದ್ದಾಳೆ, ಸೊ ಪರಿಣಿಕಾಗೆ. ಸೊ ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಸೊ ನಾವು ಹೋಗಿದ್ದು 8:30ಗೆ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ 12 ಗಂಟೆ ಆಯಿತು. ನಾವೇ ಬರ್ತೀವಿ ಅಂತ ನಾವು ಆ್ಯಕ್ಚುಲಿ ಬೈಕಲ್ಲಿ ಹೋಗಿ 2 ವೀಲರಲ್ಲಿ ಹೋಗಿದ್ದು. ಸೊ ಇಷ್ಟೊತ್ತಲ್ಲಿ ಬೇಡ ಅಂತ ಅವರೇ ಮತ್ತೆ ನಮಗೆ ಮನೆವರೆಗೂ ಡ್ರಾಪ್ ಮಾಡಿ, ಇಷ್ಟೊತ್ತಲ್ಲಿ ಬೇಡ ಅಂತ ಹೇಳಿ ಮನೆವರೆಗೂ ಡ್ರಾಪ್ ಮಾಡಿ ಅಷ್ಟೊಂದು ಕೇರಲ್ಲಿ ನಿಜವಾಗ್ಲೂ. ಅದು ಅವ್ರ ಮನೆಯಿಂದ 12 ಕಿಲೋಮೀಟ್ರ್, ಅವ್ರ ಮನೆಯಿಂದ 7 ಕಿಲೋಮೀಟ್ರ್ ಆಗುತ್ತೆ. 12 ಗಂಟೆ ಆಗಿತ್ತಲ್ವಾ. ಸೊ ಅವ್ರೇನಂದ್ರೆ ನಾವು ಕ್ಯಾಬ್ ಬುಕ್ ಮಾಡ್ಕೊಂಡೇ ಹೋಗ್ತೀವಿ ಅಂದರೂ ಕೂಡ ಎಲ್ಲ ಪರವಾಗಿಲ್ಲ, ನಾವೇ ಡ್ರಾಪ್ ಮಾಡ್ತೀವಿ. ಸೊ ನಮಗೋಸ್ಕರ ಬಂದಿದ್ದೀರಾ ನೀವು ಅಂತ ಹೇಳ್ಬಿಟ್ಟು ಮನೆವರೆಗೂ ಡ್ರಾಪ್ ಕೂಡ ಮಾಡೋದ್ರು. ನಮಗೆ ಹೇಳ್ತಾ ಇದ್ರು ನಿಮಗೆ ತೊಂದರೆ ಕೊಟ್ವಿ ನಾವು ಅಂತ ಹೇಳಿ. ಅಯ್ಯೋ ತೊಂದರೆ ಅಂತ ಅನ್ನೋದಕ್ಕಿಂತ ಇದೊಂದು ಲೈಫಲ್ಲಿ ಸೂಪರ್ ಮೆಮೊರಬಲ್ ಆಗಿರುತ್ತೆ. ತುಂಬ ಖುಷಿ ಆಯಿತು. ಸೊ ಅದಕ್ಕೆ ನೋಡಿ, ಏನು ಒಳ್ಳೆ ಮನಸ್ಸಿದ್ರೆ ಒಳ್ಳೇದಾದೇ ಆಗುತ್ತೆ. ಸೊ ಯಾವಾಗಲೂ ಪಾಸಿಟಿವ್ ಥಿಂಕ್ ಮಾಡ್ತಿದ್ರೆ ಪಾಸಿಟಿವ್ನೆಸ್ ಹಾಗೆ ಹುಡ್ಕೊಂಡು ಬರ್ತಾ ಇರುತ್ತೆ. ಸೊ ಹಾಗಾಗಿ ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ, ಎಲ್ಲನೂ ಸರಿ ಹೋಗುತ್ತೆ ಒಂದಲ್ಲ ಒಂದಿನ. ಸೊ ನಮಗೆ ಏನು ಅನಿಸುತ್ತೋ ನಾವು ಅದನ್ನು ಮಾಡ್ತಾ ಹೋಗಬೇಕು. ನಮ್ಮ ಪ್ರೊಫೆಷನ್ನ ನಾವು ಇಷ್ಟಪಡ್ತಾ ಹೋಗಬೇಕು, ಪ್ರೀತಿ ಮಾಡ್ತಾ ಹೋಗಬೇಕು. ಸೊ ಆ ದೇವರು ಭಗವಂತ ನಮಗೆ ಯಾವಾಗ ಏನು ಕೊಡಬೇಕು ಕೊಡ್ತಾನೆ. ಎಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಎಲ್ರಿಗೂ ನಮಸ್ಕಾರ.